ಪಾಯ್ಸನ್ ಅಲ್ಪಸಂಖ್ಯಾತರ ಮುರಾರ್ಜಿ ವಸತಿ ನಿಲಯ ವಿದ್ಯಾರ್ಥಿನಿಯರು ಅಸ್ತವ್ಯಸ್ತ. ಅಲ್ಪಸಂಖ್ಯಾತರ ಮುರಾರ್ಜಿ ವಸತಿ ನಿಲಯದ ವಿದ್ಯಾರ್ಥಿಗಳು ಬೆಳಗಿನ ಉಪಹಾರ ವೆಜ್ ಪಲಾವ್ ಸೇವಿಸಿ ಸುಮಾರು 21ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಫುಡ್ ಪಾಯ್ಸನ್ನಿಂದ ಅಸ್ತವ್ಯಸ್ತಗೊಂಡಿದ್ದು ನಗರದ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬಡವ ಹಾಗೂ ಮಧ್ಯಮ ವರ್ಗದ ಪಾಲಕರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆರ್ಥಿಕವಾಗಿ ಹೊರೆ ಆದರೂ ಕೂಡ ಶಿಕ್ಷಣ ನೀಡಲು ಮುಂದಾಗುತ್ತಿದ್ದು ಸ್ವಲ್ಪ ಮಟ್ಟಿಗಾದರೂ ಆರ್ಥಿಕ ಹೊರೆ ತಗ್ಗಲು ಎಂದು ತಮ್ಮ ಮಕ್ಕಳನ್ನ ವಸತಿ ನಿಲಯಕ್ಕೆ ಸೇರ್ಪಡೆಗೊಳಿಸುತ್ತಿದ್ದು, ಆದರೆ ಒಳಬಳ್ಳಾರಿ ರಸ್ತೆಯ PWD ಕ್ಯಾಂಪ್ನಲ್ಲಿರುವ ಅಲ್ಪಸಂಖ್ಯಾತರ ಮುರಾರ್ಜಿ ವಸತಿ ನಿಲಯದ ವಾರ್ಡ್ನ ಹಾಗೂ ಸಂಬಂಧಪಟ್ಟ ಅಡುಗೆದಾರರ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಗುರುವಾರ ಬೆಳಿಗ್ಗೆ ವಿದ್ಯಾರ್ಥಿನಿಯರು ವೆಜ್ ಪಲಾವ್ ಸೇವಿಸಿ ವೆಜ್ ಪಲಾವ್ನಲ್ಲಿ ಬಾಲು ಹುಳುಗಳು ಪತ್ತೆಯಾಗಿ ವಿದ್ಯಾರ್ಥಿಗಳಿಗೆ ಫುಡ್ ಪಾಯ್ಸನ್ ಆದ ಪರಿಣಾಮ ಅಸ್ತವ್ಯಸ್ತಗೊಂಡು ಸುಮಾರು 21ಕ್ಕೂ ಅಧಿಕ ವಿದ್ಯಾರ್ಥಿಗಳು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ. ಈ ಒಂದು ಘಟನೆ ಸ್ಥಳಕ್ಕೆ ಬಿಜೆಪಿ ಪಕ್ಷದ ಮುಖಂಡ ಕೆ ಕರಿಯಪ್ಪ ಭೇಟಿ ನೀಡಿ ಕಳಪೆ ಮಟ್ಟದ ಆಹಾರದಿಂದ ಈ ದುರ್ಘಟನೆ ನಡೆದದ್ದು, ಕೂಡಲೇ ಸಂಬಂಧಪಟ್ಟ ವಾರ್ಡನ್ ಒಳಗೊಂಡಂತೆ ಅಡುಗೆದಾರರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಮತ್ತು ಶಾಸಕರುಗಳ ಬೆಂಬಲಿಗರು ಕಳಪೆ ಫುಡ್ ಮತ್ತು ತರಕಾರಿ ಸಪ್ಲೈ ಮಾಡುತ್ತಿದ್ದು ಕೂಡಲೇ ಅವರ ಟೆಂಡರ್ ಲೈಸೆನ್ಸ್ ರದ್ದುಪಡಿಸಬೇಕು ಎಂದು ಮಾಧ್ಯಮಗಳ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸಿದರು. ಅದು ಹುಳ ಬರೋದು ಯಾಕೆ ಹೋದ್ರೆ ನೀವು ಸ್ವಲ್ಪ ಮುಂದೆ ಮಾಡಿಸ್ಬೇಕಲ್ಲ, ಹುಳ ಬರೋದು ಅವ್ರಿಗೆ ಯಾಕೆ ಕೊಡಬೋದ್ರಿ? ಇಲ್ಲ, ಹುಳ ಬಂದು ಪಟ್ಟಿಲ್ಲ ಸರ್. ಊಟ ಮಾಡಿದ್ಮೇಲೆ ಬಂದ ಎಷ್ಟು ಹುಡುಗರು ಹಾಸ್ಪಿಟಲ್ ನೋಡಿದ್ರೆ ಅಲ್ಲೇ ಅಲ್ಲಿ ಒಳಗಡೆ ಹೆಂಗ್ ಹುಡುಗರು ಮಕ್ಕಳು ವಿಡಿಯೋದಾಗ ನೋಡ್ರಿ, ನೀವೇನ್ ಮಾಡಬೇಕು? ಹುಳ ಬಂದ್ರೆ ಹುಳ ಬಂದ್ರೆ ನಾವು ಒಂದ್ ಕಡೆ ಹೋಗ್ಬೇಕು. ಆ ತರ ನಾನು ಏನನ್ನ ಅವರಿಗೆ ಬೈದಿದ್ರೆ ಅಡಿ ಮಾಡ್ಸಕ್ಕೆ ಒಳಬಳ್ಳಾರಿ ರೋಡಲ್ಲಿರುವಂಥ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ಸ್ಕೂಲ್ನಲ್ಲಿ ಈಗಾಗಲೇ ಸುಮಾರು 22 ಮಕ್ಕಳು ಬೆಳಗಿನ ಉಪಹಾರ ತೆಗೆದುಕೊಂಡ ನಂತರ ಅಸ್ತವ್ಯಸ್ತಗೊಂಡು ಸಿನ್ನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಅಲ್ಲಿರುವಂಥ ಆಡಳಿತ ವರ್ಗದವರು, ವಾರ್ಡನ್ಗಳಿರ್ಬೋದು, ಹಾಸ್ಟೆಲ್ ಸೂಪರಿಂಟೆಂಟು ಕೂಡ ಬೇಜವಾಬ್ದಾರಿಯಿಂದ ಮಕ್ಕಳಿಗೆ ವಿಷಪೂರಿತವಾದ ಆಹಾರವನ್ನು ಕೊಟ್ಟು ಮಕ್ಕಳಿಗೆ ಹೆಚ್ಚು ಕಮ್ಮಿ ಆಗಿದ್ದರಿಂದ ಇವತ್ತಿನ ದಿವಸ ಈ ಹಾಸ್ಪಿಟಲಲ್ಲಿ ಜಾಯ್ನ್ ಆಗಿ ಎಲ್ಲ ಮಕ್ಕಳು ದೇವ್ರ ದಯದಿಂದ ಸುರಕ್ಷಿತವಾಗಿ ಅಪಾಯದಿಂದ ಪಾರಾಗಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಮುರಾರ್ಜಿ ಸ್ಕೂಲ್ಗಳಲ್ಲಿರ್ಬೋದು ಅಥವಾ ಯಾವುದೇ ಹಾಸ್ಟೆಲ್ಗಳಲ್ಲಿ ಈಗಾಗಲೇ ಸಾಕಷ್ಟು ಫುಡ್ ಸಪ್ಲೈ ಮಾಡುವಂಥ ಕಾಂಟ್ರಾಕ್ಟರ್ ಇರ್ಬೋದು, ಅಲ್ಲಿರುವಂಥ ಸಿಬ್ಬಂದಿಗಳು, ನಾನು ದಯವಿಟ್ಟು ಅವರಲ್ಲಿ ಕೇಳಿಕೊಳ್ಳೋದಷ್ಟೇ, ಸರ್ಕಾರದ ದುಡ್ಡಿನಿಂದ ಬಂದಂಥ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಸರ್ಕಾರದ ಹಾಸ್ಟೆಲ್ಗಳಲ್ಲಿರುವಂಥ ಮಕ್ಕಳಿಗೆ ಒಳ್ಳೆಯ ಆಹಾರವನ್ನು ಕೊಡಬೇಕಂತ ನಾನು ಮನವಿಯನ್ನು ಮಾಡ್ತೀನಿ. ಇಲ್ಲಾಂದರೆ ಇಂಥ ವಿಷಪೂರಿತ ಆಹಾರಗಳನ್ನು, ಅಕ್ಕಿಗಳನ್ನು, ಓಲ್ಡ್ ಸ್ಟಾಕ್ ಅಕ್ಕಿ ಮತ್ತು ತರಕಾರಿ ಮತ್ತು ಬೇಳೆಯನ್ನು ಓಲ್ಡ್ ಸ್ಟಾಕ್ ತಂದು ಮಕ್ಕಳಿಗೆ ಜೀವದ ಅಪಾಯವನ್ನು ತಂದು ಕೊಡುವಂಥ ಕೆಲಸ ಯಾರು ಮಾಡಬಾರ್ದು. ಅಂಥ ಕೆಲಸ ಮಾಡಿದವರಿಗೆ ದೇವರು ಮೆಚ್ಚುವುದಿಲ್ಲ ಅಂತೇಳಿ ನಾನು ಇವತ್ತು ತಮ್ಮಲ್ಲಿ ಮನವಿ ಮುಖಾಂತರ ಎಲ್ಲ ಹಾಸ್ಟೆಲ್ ವಾರ್ಡನ್ಗಳಿಗೂ ಮತ್ತು ಅಧಿಕಾರಿಗಳು, ಯಾಕಂದರೆ ಇಲ್ಲಿ ಸಿನ್ನೂರು ತಾಲೂಕಿನಲ್ಲಿ ಎಲ್ಲ ಹಾಸ್ಟೆಲ್ಗಳಲ್ಲಿ ಭಾಳಷ್ಟು ಜನ ಮಕ್ಕಳು ಓದಲು ಭಾಳಷ್ಟು ಜನ ಇರ್ತಾರೆ. ಆದರೆ ಈ ಸರ್ಕಾರದಲ್ಲಿ ಕಳಪೆ ಆಹಾರವನ್ನು ಸಪ್ಲೈ ಮಾಡುವಂಥ ಮತ್ತು ಶಾಸಕರು ಮತ್ತು MLC ಇಂದಿರುವಂಥ ಕೆಲವು ನಾಯಕರುಗಳು ಫುಡ್ ಸಪ್ಲೈ ಮಾಡಿ ಕಳಪೆ ಫುಡ್ಡನ್ನು ಸಪ್ಲೈ ಮಾಡಿ ಮಕ್ಕಳನ್ನು ಜೀವ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಿದ್ದಾರೆ. ಅಂಥವ್ರ ವಿರುದ್ಧ ಕೇಸನ್ನು ದಾಖಲಿಸಿ ಅವ್ರನ್ನ ಒಳಗಾಕುವಂಥ ಕೆಲಸ ಆಗಬೇಕಂತೇಳಿ ನಾನು ಪತ್ರಿಕಾ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡ್ತಾಯಿದ್ದೀನಿ. ನಾವು ಕೊಟ್ಟರೆ ನೀವು ಮಿಲ್ಲಿಂಗ್ ಮಾಡಿ ಪಾಲಿಸ್ ಮಾಡಿದರೆ ಕ್ಲೀನ್ ಆಗ್ತದೆ. ಎಲ್ಲರಿಗೆ ಹೇಳಿ ಪರ್ಮಿಷನ್ ಪ್ರತಿ ತಿಂಗಳು ಅವ್ರ ಎಷ್ಟು ಚೀಲ
ಕೊಡು ತಿಂಗಳು ಎಷ್ಟು ಏನು ನಮ್ಮ ಮಕ್ಕಳು ಹೆಂಗೆ ಕೊಡ್ತಾರೆ ಸರ್, ಒಂದು ಊರಿನ ಮಕ್ಕಳಿಗೆ 150 ಗ್ರಾಮ್ ಕೊಡ್ತಾರೆ ಸರ್, ಗಂಟೆ 150 ಸಂಜೆಗೆ ಕಾಲ ಇನ್ನು ಹೋದ್ರೆ ರಿಲೀಜ್ ಇಲ್ಲ ಸರ್, ಭಾಳ ತಮ್ಮ ರಿಲೀಜ್ ಇಲ್ಲ ಸರ್. ಇಲ್ಲ ಸರ್, ಅವ್ರು ರಿಕ್ವೆಸ್ಟ್ ಮಾಡಿ ತಗೊಂಡ್ಬರ್ತೀವಿ ಸರ್, ಅಕ್ಕಿನೂ ಇಲ್ಲ ಸರ್, ರಿಲೀಸ್ ಸಂಬಳ ಇಲ್ಲ ರೀ, ಮೊನ್ನೆ ಮಾಡಿದ್ದು ಸರ್. ಇದು ಜೂನ್ ಜುಲೈ ಸರ್, ಹಾಗೆ ರಿಲೀಸ್ ಆಗಿದೆ ಸರ್, ಜೂನ್ ಈಗ ಬಿಟ್ಟರು ಸರ್, ಮೊನ್ನೆ ರಿಲೀಸ್ ಮಾಡಿದ್ರು ಸರ್. 2 ತಿಂಗಳು ಇಲ್ಲಿ ಮ್ಯಾನೇಜ್ ಮಾಡಿ ನಮ್ಮ ಏಪ್ರಿಲ್ ಮೇ ರಜೆ ಇರಲ್ಲ, ರಜೆ ಇರುತ್ತೆ ಸರ್ ಹಾಸ್ಟೆಲ್ ಸರ್, ಜೂನ್ ಜುಲೈ ಸರ್. ಅದಲ್ಲ ಪಾಲಿಶ್ ಅಂತ ಹೇಳ್ತಾರಲ್ಲ, ಮತ್ತು ಅಡುಗೆದಾರ ಇರ್ತಾರಲ್ಲ ಕ್ಲೀನ್ ಮಾಡಿಸ್ಬೇಕು, ಏನು ಸರ್? ಅಡುಗೆದಾರ ಇರ್ತಾರಲ್ಲ ಅವ್ರು ಕೂಡ ಕ್ಲೀನ್ ಮಾಡಿಸ್ಬೇಕು. ಅದೇ ಸರ್, ಏನಾಗಿದೆ ಸರ್, ಇದು ಸಮಾಜ ಸರ್, ಹಳೆ ಮೊರಾರ್ಜಿ ನಮ್ಮದು ಓಲ್ಡ್ ಮೊರಾರ್ಜಿ ಇರೋದು ಸರ್, 18ಕ್ಕಿಂತ ಮುಂಚೆ ಸ್ಟಾರ್ಟ್ ಆದ ಮೊರಾರ್ಜಿಗಳಲ್ಲಿ 16 ಜನ ಸಿಬ್ಬಂದಿ ಕೊಟ್ಟಾರೆ ಸರ್ಕಾರ. ನಮ್ಮದು 2018 ಸ್ಟಾರ್ಟ್ ಆದ ಸರ್, ಓನ್ಲಿ 11 ಜನ ಕೊಟ್ಟಾರೆ ಸಿಬ್ಬಂದಿ. ನಾವು ಸಿಬ್ಬಂದಿ ಕೊಡೋಂಥ ಪ್ರತಿ ಲೆಟ್ರ್ ಬರೀ ಸರ್, ಇವಾಗ ಬರ್ತೀವಿ ಸರ್, ನಮ್ಮೆಲ್ಲ ಸೆಕ್ರೆಟ್ರಿ ಬರೀ, ಡೈರೆಕ್ಟ್ರಿ ಬರೀ ಸರ್, ಇಲ್ಲಿವರೆಗೆ ಸ್ಯಾಂಕ್ಷನ್ ಇಲ್ಲ ಸರ್ ಪೋಸ್ಟ್. ಶಾಸಕರು ಏನು ಮಾಡ್ತಾರೆ ಅವ್ರಿಗೆ ಬರ್ತೀವಿ ಅದೇ ನಾವು ಪ್ರಾಪರ್ ಜನ ಕೊಡ್ತಾರೆ. ಈಗ ನಮ್ಮ ಮನೆ 250 ಸ್ಟ್ರೆಂತ್ ಸರ್, 500 ಸ್ಟ್ರೆಂತ್ ಮಾಡ್ಯಾರ ಸರ್, ಇದೇ 11 ಜನ, ಲೇಬರ್ ಜಾಸ್ತಿ ಇಲ್ಲ ಸರ್. ಎಷ್ಟೈತೆ ಸರ್ 540 ಮಕ್ಕಳು ಚೆನ್ನೈನ ಮೊರಾರ್ಜಿ ಇದೆ, ಅದು ನಮ್ಮಲ್ಲೇ ನಡೀತದೆ ಸರ್, ಅದು 70 ಮಕ್ಕಳು ನಮ್ಮಲ್ಲಿ ಬಿಲ್ಡಿಂಗ್ ಆಗೈತೆ ಸರ್. 15 ಅಲ್ಲದ ಮೇಡಮ್ ಅವ್ರಿಗೆ ಇದ್ದದ್ದು ಮಾಹಿತಿ ತಿಳಿಸಿನಿ ಸರ್. ಆಮೇಲೆ ಮುಂಚೆ ರೆಡಿ ಮಾಡಿದ್ದು ಕೂಡ ಇಟ್ಟಿದ್ದು, ಈಗ ರೆಡಿ ಮಾಡಿದ್ದು ಕೂಡ ಇಟ್ಟಿಲ್ಲ, ನೀರು ಕೂಡ ಶಾಂಪಲ್ ಅದನ್ನು ಕೂಡ ತೆಗೆದಿದ್ದೀವಿ ಸರ್. ಅವ್ರು ಏನು ಮಾಡ್ತಾರೆ ಚಿತ್ರಾನ್ನ ಮುಂಚೆ ಪಲಾವ್. ಹಾಂ ಏನ ಹಾಸು ಇಲ್ಲಿ ಶ್ರೀಕಾಂತ ಜಿಗ್ದೆ ವೆಜಿಟೇಬಲ್ ಪಲಾವ್. ಏನಮ್ಮ ಹಾಂ ಶ್ರೀಕಾಂತ ಅದ ಆಯಿಲ್ ಇಡ್ಲಿ ಹೊಟ್ಟೆ ಹೆಂಗಾಗತ್ತಾ, ಹೊಟ್ಟೆಗೆ ಹೆಂಗಾಗತ್ತಾ, ಸಂಕಟ ಆಗುತ್ತಾ ಸ್ವಲ್ಪ? ಬೆಳಗ್ಗೆ ಬೇಗ ಕೊಟ್ಟಿದ್ದು, ಈಗ 11 ಗಂಟೆ ಆರಾಮ್ ಸರ್. ಹಾಂ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಸಿದ್ದರಾಮೇಶ, ಮುನ್ನಾಪುರ್, ಹುಸೇನಪ್ಪ ಸುಲಂಗಿ, ಮುತ್ತು ಬರ್ಸಿ, ರಾಜು ಅಡವಿಬಾವಿ, ಮುಖಂಡರಾದ ಬಸವರಾಜ್ ಬಡಿಗೇರ್, ವೀರೇಶ್ ಬಾವಿಮನಿ, ರುದ್ರಗೌಡ, ಹನುಮಂತ ಕರ್ನಿ, ವಿನೋದ್ ಗಿಣಿವಾರ, ಮಲ್ಲಿಕಾರ್ಜುನ್ ಕುನ್ನಟಗಿ, ದುರ್ಗೇಶ್ ಕಲ್ಮಂಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.